ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಎನ್ ಡಿ ಎದ ಕೆಲವು ಸದಸ್ಯರಿಗೆ ಒಂದು ಔತಣಕೂಟ ಕೊಟ್ಟರು. ತೃಣಮೂಲ ಕಾಂಗ್ರೆಸ್ನಿಂದ ಬಂದಿರುವ ಎಂ ಪಿಗಳು. ಘೋಷ್ ಮೇಡಮ್ ಎದುರಿಗೆ ಇದ್ದಾರೆ. ಸಯೋನಿ ಘೋಷ್ ಅಲ್ಲ, ಸಯೋನಿ ಘೋಷ ಕಾಕೋಲಿ ಘೋಷ್, ಸಯೋನಿ ಘೋಷ್. ತೃಣಮೂಲ ಕಾಂಗ್ರೆಸ್ಸು ಶಿವಸೇನೆಯಿಂದ ಬಂಡಾಯ ಎದ್ದು ಸಂಭವಾದ ಅದರ್ವೇ ಎನ್ ಡಿ ಎಗೆ ಬಂದಿರುವ ಸಂಸದರುಗಳಿಗೆ ಅಭಯ ಕೊಟ್ಟಿದ್ದಾರಂತೆ. ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ, ಯಾರೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ಏನೇ ಸಮಸ್ಯೆ ಇದ್ದರೂ ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ಸಂಪರ್ಕಿಸಿ ಅಂದ್ರಂತೆ. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಕರೆಯಲಾಗಿದ್ದ ವಿಶೇಷ ಔತಣಕೂಟ ಇದು. ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ NCPI ಈ 20 ಜನ ಮಮತಾ ಬ್ಯಾನರ್ಜಿ ಅವ್ರನ್ನ ಬಿಟ್ಟು ಬಂದು ತ್ರಿಪುರಾದಲ್ಲಿ ರಿಜಿಸ್ಟರ್ ಆಗಿದ್ದ NCPIನ ಜಾಯಿನ್ ಆಗಿ ಆ NCPI NDAಗೆ ಬಂತು. ಉದ್ಧವ್ ಠಾಕ್ರೆ ಅವರ ಬಣ ಶಿವಸೇನೆಯಿಂದ 6 ಜನ ಬಂದಿದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠಾವಳೆ ಅವರ ಪಕ್ಷದ ಸಂಸದರಿದ್ದರು. ರಾಷ್ಟ್ರೀಯ ಲೋಕ ಮೋರ್ಚಾ, AIADMK, UPPLನ 40ಕ್ಕೂ ಹೆಚ್ಚು ಸಂಸದರಿಗೆ ಇದೊಂದು ಆತಿಥ್ಯ ಕೊಟ್ಟಿದ್ದಾರೆ. ಏನು ಹೇಳಿದ್ರಂತೆ ಅದರಲ್ಲಿ, ನಿಮ್ಮ ಬಗ್ಗೆ ಏನು ಮಾತಾಡಿದ್ರೂ ತಲೆ ಕೆಡಿಸ್ಕೋಬೇಡಿ, ಯಾರೂ ಚಿಂತೆ ಮಾಡೋ ಅಗತ್ಯವಿಲ್ಲ, ನಿಮ್ಮ ಜೊತೆಗೆ ನಾನಿದ್ದೀನಿ, ಸಂಸದೀಯ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು, NDA ಅಂದರೆ ಒಂದು ಕುಟುಂಬ, ಎಲ್ಲರ ಗೌರವವನ್ನು ಕಾಪಾಡ್ತೀವಿ, NDA ಸರ್ಕಾರ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ, NDAದ ಪ್ರತಿಯೊಬ್ಬ ಸಂಸದನ ಬೆಂಬಲಕ್ಕೆ ನಾವು ನಿಲ್ತೀವಿ, ಮೈತ್ರಿ ಮಾಡಿಕೊಂಡ ಸಂಸದರು ಆತಂಕ ಪಡುವ ಅವಶ್ಯಕತೆ ಇಲ್ಲ, ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿ ಅಂತ ಹೇಳಿದಾರಂತೆ. ಇನ್ನು ರಾಹುಲ್ ಗಾಂಧಿಯವರು ಮಹಿಳಾ ಸಬಲೀಕರಣದ ಬಗ್ಗೆ ಒಂದು ಮಾತಾಡಿದರು. ಆ ಮಾತುಗಳನ್ನು ಕೋಟ್ ಮಾಡಿ ಕಿರಣ್ ರಿಜಿಜು ಅವರು ಒಂದು ಟ್ವೀಟ್ ಮಾಡಿದ್ರು. ಮಹಿಳಾ ಸಬಲೀಕರಣದ ಇಷ್ಟೊಂದು ಇಚ್ಛೆ ಇದ್ದದ್ದೇ ಆದರೆ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಬೇಷರತ್ತಾಗಿ ಬೆಂಬಲಿಸಿಬಿಡಿ ನೋಡೋಣ ಅಂತ. ಅದಕ್ಕೆ ರಾಹುಲ್ ಗಾಂಧಿಯವರು 2023 ಬಿಲ್ಲನ್ನೇ ತಗೊಂಡು ಬನ್ನಿ, ಈಗ್ಯಾಕೆ ಹೊಸ ಬಿಲ್ ತರೋದಕ್ಕೆ ಹೊರಟಿದ್ದೀರಿ ಅಂತ ರಾಹುಲ್ ಗಾಂಧಿಯವರು ಕೇಳಿದ್ರು. 2026ರ ಜನಗಣತಿ ಜಾತಿಗಣತಿಯ ವಿವರಗಳು ಇನ್ನೂ ಬಂದಿಲ್ಲ, ಆದ್ದರಿಂದ ಹೊಸ ಬಿಲ್ಲೇ ತರಬೇಕಾಗಿದೆ ಅಂತ ಕಿರಣ್ ರಿಜಿಜು ಅವರು ಹೇಳಿದರು. ನೋಡಿ ಒಂದು ಸಲ ಅದನ್ನು ರಾಹುಲ್ ಗಾಂಧಿಯವರ ಮಾತು, ಅದಕ್ಕೆ ಕಿರಣ್ ರಿಜಿಜು ಅವರ ಟ್ವೀಟ್. Today, I got a question about women, which I answered, but then since then I've been thinking about it more deeply. And I was thinking to myself that the energy of India's women is trapped, is not allowed to express itself, is not allowed to imagine. And to me, no country can be successful if the women in that country are not expressing themselves. ಇದಕ್ಕೆ ಕಿರಣ್ ರಿಜಿಜು ಅವರು ಬಹಳ ಒಳ್ಳೆ ಮಾತು, ಹಾಗಿದ್ರೆ ವಿಮೆನ್ ರಿಸರ್ವೇಷನ್ ಬಿಲ್ಲನ್ನು ಬೇಷರತ್ತಾಗಿ ಬೆಂಬಲಿಸ್ತೀರಾ ಅಂತ ಕೇಳಿದ್ರು. ರಾಹುಲ್ ಗಾಂಧಿಯವರು 2023ರ ಮಹಿಳಾ ಮೀಸಲಾತಿ ಬಿಲ್ಲನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿದ್ದೀವಿ, ಹಾಗಿದ್ದರೂ 3 ವರ್ಷದಿಂದ ಆ ಕಾನೂನನ್ನು ನೀವು ಜಾರಿ ಮಾಡಲಿಲ್ಲ, ಅನಗತ್ಯವಾಗಿ ಅದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಯಾಕೆ ಜೋಡಿಸ್ತಾ ಇದ್ದೀರಿ ಅಂತ ಕೇಳಿದ್ರು ಟ್ವೀಟ್ನಲ್ಲೇ. ಕಿರಣ್ ರಿಜಿಜು ಅವರು ಅದಕ್ಕೆ ಮತ್ತೆ ಟ್ವೀಟ್ ಮಾಡಿದ್ರು. 2026ರ ಜನಗಣತಿ ಅಂಕಿಅಂಶ ಪ್ರಕಟಿಸುವ ಪ್ರಕ್ರಿಯೆ ಇನ್ನೂ ನಡೆದಿದೆ, ಜಾತಿ ಆಧಾರಿತ ಜನಗಣತಿಯ ಕಾರಣದಿಂದ ಸಾಕಷ್ಟು ಸಮಯ ಹಿಡಿಯುತ್ತೆ, ಇದರಿಂದ ಮಹಿಳಾ ಮೀಸಲಾತಿ ಜಾರಿಗೆ ಗಣನೀಯ ವಿಳಂಬ ಆಗುತ್ತೆ, 2029ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗಬೇಕಾಗಿದೆ, 2011ರ ಜನಗಣತಿ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಲೇಬೇಕಿದೆ ಅಂತ ಹೇಳಿ ಕರ್ನಾಟಕದ ವಿಷಯ ಪ್ರಸ್ತಾಪಿಸಿದ್ರು. ಕರ್ನಾಟಕದಲ್ಲಿ DK ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರೂ ಮಹಿಳೆ ಇಲ್ಲ, ಮಹಿಳೆಯರಿಗೆ ಮೀಸಲು ನೀಡುವ ನಿಮ್ಮ ನಿಲುವಿನ ಬಗ್ಗೆಯೇ ಪ್ರಶ್ನೆ ಮೂಡುತ್ತೆ ಅಂತ ಕಿರಣ್ ರಿಜಿಜು ಅವರು ಟ್ವೀಟು. ಅದಕ್ಕೆ DK ಶಿವಕುಮಾರ್ ಅವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕೊಡ್ತೀವಿ, ಕಿರಣ್ ರಿಜಿಜು ಅವ್ರೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಮ ಪಕ್ಷದ ವಿಷಯವನ್ನು, ಮಹಿಳೆಯರಿಗೆ ಒಂದು ಸ್ಥಾನ ನಾವು ಮೀಸಲಾಗಿಟ್ಟಿದ್ದೀವಿ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಕಿರಣ್ ರಿಜಿಜು ಅವರ ಟ್ವೀಟಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರು E20 ಸಮಸ್ಯೆಯನ್ನು
E20 20% ಎಥನಾಲ್ ಮಿಕ್ಸಿಂಗ್ನ ಪ್ರಾಬ್ಲಮ್ನ ರೇಸ್ ಮಾಡಿದ್ರು. ಒಂದು ಕಾರನ್ನು ನಿಲ್ಲಿಸ್ಕೊಂಡು ಒಂದ್ಸಲ ನೋಡಿ ಅದನ್ನ. E20 का जो मामला है ये बहुत बड़ा इशू है. नॉर्मली हम कहते हैं कि दाल में कुछ काला है, मगर ये दाल ही काली है. Our problem right now is that there is so much corruption that there's a huge line in what we have to sequence. Don't worry, this issue we're going to take it up in a massive way, because this is destroying people's cars, destroying people's scooters, destroying people's lives, and literally is stealing directly from them. ಆ ಕಾರಿನ ಫ್ಯೂಯಲ್ ಟ್ಯಾಂಕದು ಓಪನ್ ಮಾಡಿ ತೋರಿಸ್ತಾರಲ್ಲ, ಅದರಲ್ಲಿ E20 ಕಂಪ್ಯಾಟಿಬಲ್ ಅಂತ ಬರೆದಿದೆಯಂತೆ. ಅಪ್ ಟು E20 ಕಂಪ್ಯಾಟಿಬಲ್ ಅಂದರೆ E20 20% ಎಥನಾಲ್ ಮಿಕ್ಸ್ನ ತನಕ ಪೆಟ್ರೋಲ್ ಇದಕ್ಕೆ ಹಾಕೋದಕ್ಕೆ ಅಡ್ಡಿ ಇಲ್ಲ ಅಂತ ಅದ್ರ ಮೇಲೆ ಬರ್ಕೊಂಡಿದೆ. ನೀವು ಬಳಸ್ತಾ ಇರುವ ಕಾರು E20 ಕಂಪ್ಯಾಟಿಬಲ್ ಇದೆ. ರಾಹುಲ್ ಗಾಂಧಿಯವರೇ ಏನು ಮಾತಾಡ್ತಿದ್ದೀರಿ ಅಂತ BJP ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.